ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಾಳೆಯ ಕನಕ ಜಯಂತಿಯ ಪ್ರಯುಕ್ತವಾಗಿ ಆ ಒಂದು ಕನಕ ಜಯಂತಿಯ ವಿಚಾರವಾಗಿ ಈ ಸಂದರ್ಭದಲ್ಲಿ ಈ ಸಂಚಿಕೆಯನ್ನು ಕನಕ ಜಯಂತಿಯ ಪೂರ್ವಾದಿನವಾದಂಥ ಇವತ್ತು ನಾನು ಈ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದು ನಿಜಕ್ಕೂ ಕೂಡ ಕನಕದಾಸರ ಒಂದು ಹುಟ್ಟು ಆಗಿರ್ತಕ್ಕಂಥದ್ದು, ಅವರು ಹುಟ್ಟಿರ್ತಕ್ಕಂಥ ಕುಲದ ಬಗ್ಗೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಕುರುಬ ಕುಲದಲ್ಲಿ ಜನಿಸಿದರು. ಅಂದರೆ ಕುರುಬ ಕುಲ ಅಂತಂದರೆ ಒಂದು ಹಾಲು ಮತ ಕುರುಬ ಕುಲ. ಆ ಹಾಲು ಮತ ಕುರುಬ ಕುಲ ಯಾವ ರೀತಿ ಹುಟ್ಟಿತು, ಆ ಕುರುಬ ಕುಲದಲ್ಲಿ ಜನಿಸಿರ್ತಕ್ಕಂಥ ಮಹಾನುಭಾವರು ಮಹಾನುಪುರುಷರು ದೇವತೆಗಳು ಎಂಥವರು ಅನ್ನೋದನ್ನು ಕೂಡ ನಾನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಈ ಹಾಲು ಮತ ಕುರುಬ ಕುಲ ಹುಟ್ಟಿದ್ದು ಹೇಗೆ ಅನ್ನುವಂಥ ವಿಚಾರ ಬಹುತೇಕರಿಗೆ ಗೊತ್ತಿಲ್ಲ. ಅದರ ವಿಚಾರವಾಗಿ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಇದು ಒಂದು ಅಪರೂಪದ ಸಂಚಿಕೆ ಅನ್ನುವಂಥ ವಿಚಾರ ಪ್ರತಿಯೊಬ್ಬರು ಕೂಡ ಇದನ್ನು ನೋಡಿದ ಮೇಲೆ ನಿಮಗೆ ಕೂಡ ಅರಿವು ಆಗ್ತೈತಿ. ಹಾಗಿರುವಾಗ ನಾನು ಎಳೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ನೇರವಾಗಿ ನಾನು ಕಥಾ ಹಂದರಕ್ಕೆ ಬರ್ತೀನಿ. ಕುರುಬ ಕುಲದ ಹುಟ್ಟು ಹೇಗೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡಲಿಕ್ಕಾಗಿ ಒಂದು ದಿವಸ ಪಾರ್ವತಿ ಪರಮೇಶ್ವರರು ಕೈಲಾಸದಿಂದ ಭೂಲೋಕಕ್ಕೆ ಬರ್ತಾರೆ. ಬಂದು ಈ ಭೂಲೋಕದಲ್ಲಿ ಅವರು ಒಂದು ಸ್ಥಳದಲ್ಲಿ ಕುಳಿತುಕೊಂಡಾಗ ಪಾರ್ವತಿಯು ಈ ಭೂಲೋಕದ ಒಂದು ಸುಂದರ ನೋಟವನ್ನು ನೋಡಿ, ರಮಣೀಯವಾದಂಥ ಸ್ಥಳವನ್ನು ನೋಡಿ ವ್ಯಾಮೋಹಗೊಳ್ತಾಳೆ. ಆ ಒಂದು ವ್ಯಾಮೋಹಗೊಂಡಾಗ ಅವಳ ಎದೆಯ ಎರಡೂ ಭಾಗಗಳಿಂದಲೂ ಕೂಡ ದುಮ್ಮಿಕ್ಕಿ ಹಾಲು ಹರಿಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಆದಾಗ ಅವಳು ವಿಚಾರ ಮಾಡ್ತಾಳೆ, ಇಂಥ ಒಂದು ರಮಣೀಯ ಹಾಗೂ ಸುಂದರವಾದಂಥ ಸ್ಥಳದಲ್ಲಿ ನಾವು ಇದ್ದೇವೆ, ಇಲ್ಲಿ ನನಗೆ ಮೋಹ ಉಂಟಾಯಿತು. ಹಾಗಿರುವಾಗ ಇಲ್ಲಿ ಹಾಲು ಉಕ್ಕಿ ಹರಿಲಿಕ್ಕೆ ಪ್ರಾರಂಭವಾಯಿತು ನನ್ನ ಎದೆಯ ಭಾಗಗಳಿಂದ ಅಂತ ವಿಚಾರ ಮಾಡಿದಾಗ ಆ ಒಂದು ಹಾಲನ್ನು ಅವಳು ನೋಡಿ ಪರಮಾತ್ಮನಿಗೆ ಹೇಳ್ತಾಳೆ, ಹಾಲು ಹಾಳಾಗಿ ಹೋಗ್ತಾ ಇದೆ, ಆ ಹಾಲು ಹಾಳಾಗಿ ಹೋಗಬಾರ್ದು ಅನ್ನುವಂಥ ಉದ್ದೇಶದಿಂದ ಶಿವನೇ, ನಾನು 2 ಗೊಂಬೆಗಳನ್ನು ಮಾಡ್ತೀನಿ. ಆ 2 ಗೊಂಬೆಗಳನ್ನು ಮಾಡಿ ನಿನ್ನ ಮುಂದೆಗೆ ನಾನು ಇಟ್ಟಾಗ ಆ 2 ಗೊಂಬೆಗಳಿಗೆ ನೀವು ಜೀವಕಳಿಯನ್ನು ತುಂಬಿರಿ. ಆಗ ಆ ಒಂದು ಜೀವಕಳಿಯನ್ನು ತುಂಬಿರತಕ್ಕಂಥ ಆ 2 ಗೊಂಬೆಗಳು ಭೂಲೋಕದಲ್ಲಿ ಹಾಲು ಮತದಿಂದ ಹುಟ್ಟಿರ್ತಕ್ಕಂಥ ಒಂದು ದೊಡ್ಡ ಕುಲವಾಗಿ ಹೆಮ್ಮರವಾಗಿ ಬೆಳೀಲಿ, ಹಾಲು ಮತದಷ್ಟೇ ಶ್ರೇಷ್ಠವಾದಂಥ ಕುಲ ಆಗಲಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ, ಆಯಿತು, ನೀನು ಆ ಗೊಂಬೆಗಳನ್ನು ಮಣ್ಣಿನ ಅರಳಿನಿಂದ ಮಾಡು, ಆ ಗೊಂಬೆಗಳಿಗೆ ನಾನು ಜೀವಕಳೆಯನ್ನು ತುಂಬ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ನೀಡಿದಾಗ ಪಾರ್ವತಿಯು ಹಿರಿ ಹಿಗ್ತಾಳೆ. ಹೀಗೆ 2 ಮಣ್ಣಿನ ಗೊಂಬೆಗಳನ್ನು ನಿರ್ಮಾಣ ಮಾಡ್ತಾಳೆ. ಮಾಡಿ ಶಿವನ ಮುಂದೆ ಇಟ್ಟಾಗ ಆ ಶಿವನು ಆ 2 ಗೊಂಬೆಗಳಿಗೂ ಕೂಡ ಜೀವಕಳೆಯನ್ನು ತುಂಬ್ತಾನೆ. ಜೀವಕಳೆಯನ್ನು ತುಂಬಿದಾಗ ಆ ಜೀವಕಳೆಯನ್ನು ತುಂಬಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂದು ಹೆಸರನ್ನು ಇಡಬೇಕಲ್ಲ. ಆ ಒಂದು ಹೆಸರನ್ನು ಏನು ಇಡಬೇಕು ಅನ್ನುವಂಥ ವಿಚಾರವಾಗಿ ಇಬ್ಬರು ಕೂಡ ವಿಚಾರ ಮಾಡಲಿಕ್ಕಾಗಿ ಗಂಡು ಮಗುವಿಗೆ ಮುದ್ದಾಯಿ ಅಂತೇಳಿ ಹೆಸರಿಡ್ತಾರೆ, ಎರಡನೇ ಮಗಳಿಗೆ ಮುದ್ದವ್ವ ಅಂತೇಳಿ ಕೆಸಿಂದ ಇಡ್ತಾರೆ. ಆ 2 ಗೊಂಬೆಗಳಿಗೂ ಕೂಡ ಹೆಸರನ್ನು ಇಟ್ಟು ಆ ಮಕ್ಕಳಿಗೆ ಜೀವಕಳೆಯನ್ನು ತುಂಬಿ ಅವರನ್ನು ಜಾಗೃತಿಪುರ ಅನ್ನುವಂಥ ಒಂದು ಊರಿನಲ್ಲಿ ಬಿಡ್ತಾರೆ. ಬಿಟ್ಟಾಗ ಅವರಿಬ್ಬರಿಗೂ ಕೂಡ ಪ್ರಾಯ ಬರ್ತೈತಿ. ಸುಂದರವಾದ ಯುವಕ ಯುವತಿಯರಾಗಿ ಅವರು ರೂಪುಗೊಂಡಿರ್ತಾರೆ. ಅವರು ಪ್ರಾಯಕ್ಕೆ ಬಂದಾಗ ಇನ್ನು ಅವರಿಗೆ ಮದುವೆಯನ್ನು ಮಾಡಬೇಕಲ್ಲ. ಹಾಗೆ ಮಾಡಬೇಕಂತಂದಾಗ ಅವರ ಕುಲದ ಬೆಳಗನ್ನು ಮಾತ್ರ ಚೇಂಜ್ ಮಾಡಬೇಕಾಕೈತಿ. ಯಾಕಂದ್ರೆ ಕುರುಬ ಕುಲದಲ್ಲಿ ಬೆಳಗುಗಳಿಗೆ ತುಂಬ ಮಹತ್ವವಾದಂಥ ಒಂದು ವಿಚಾರ. ಗಂಡು ಅಂದ್ರೆ ಮುದ್ದಾಯಿಗೆ ಕುರುಬ ಗೌಡರು ಅಂತ ತಿಳ್ಕೆಸಿಂದ ಬೆಳಗನ್ನು ಇಡ್ತಾರೆ. ಆಮೇಲೆ ಮುದ್ದಾಯಿಗೆ ಅಂದ್ರೆ ಮುದ್ದವನಿಗೆ ಹೊನ್ನ ಬಣ್ಣೆನ್ನವರು ಅನ್ನುವಂಥ ಒಂದು ಬೆಳಗನ್ನು ನಾಮಕರಣ ಮಾಡ್ತಾರೆ. ಮಾಡಿ ಅವರಿಬ್ಬರಿಗೂ ಕೂಡ ವಿಜೃಂಭಣೆಯಿಂದ ದೇವತೆಗಳೆಲ್ಲರೂ ಸೇರಿ ಮದುವೆಯನ್ನು ಕೂಡ ಮಾಡ್ತಾರೆ. ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಒಂದು ಪ್ರಸಂಗದಲ್ಲಿ ಅವರಿಬ್ಬರಿಗೂ ಕೂಡ ಒಂದು ಮುದ್ದಾದ ಮಗು ಜನಿಸ್ತೈತಿ. ಆ ಮಗು ಜನಿಸಿದಾಗ ಆ ಮಗನ ಹೆಸರು ಆರಿಗೊಂಡ. ಆ ಆರಿಗೊಂಡ ಅವನು ಕೂಡ ಪ್ರಾಯಕ್ಕೆ ಬರ್ತಾನೆ, ತುಂಬ ಹರೆಯಕ್ಕೆ ಬರ್ತಾನೆ. ಬಂದಾಗ ಅಲ್ಲೇ ಇದ್ದಂಥ ಯಜ್ಞ ಕನ್ಯೆ ಅನ್ನುವಂಥ ಯಜ್ಞ ಕನ್ಯೆ ಅನ್ನುವಂಥ ಆದಮ್ಮನನ್ನು ತೆಗೆದು ಅವನಿಗೂ ಕೂಡ ಮದುವೆ ಮಾಡ್ತಾರೆ. ಮದುವೆ ಮಾಡಿದಾಗ ಆ ದಂಪತಿಗಳಿಗೆ ಆರಿಗೊಂಡ ಮತ್ತು
ಆದಮ್ಮ ಅವರಿಬ್ಬರಿಗೂ ಕೂಡ 6 ಜನ ಮಕ್ಕಳು ಹುಟ್ಟುತ್ತಾರೆ. 6 ಜನ ಮಕ್ಕಳು ಹುಟ್ಟಿರ್ತಾರೆ. ಅವರ ಎಲ್ಲರಿಗೂ ಕೂಡ ನಾಮಕರಣಗಳನ್ನು ಕೂಡ ಮಾಡ್ತಾರೆ. ನಾಮಕರಣ ಮಾಡೋದ್ರಾಗ ಮೊದಲನೆಯ ಮಗ ಆಯಿಗೊಂಡ, ಎರಡನೆಯ ಮಗ ಜಾಯಿಗೊಂಡ, ಮೂರನೆಯ ಮಗ ಮರಗೊಂಡ, ನಾಲ್ಕನೆಯ ಮಗ ತುಮ್ಮರಗೊಂಡ ಹಾಗೂ 6ನೇ ಮಗ ಪದ್ಮಗೊಂಡ. ಆ ಪದ್ಮಗೊಂಡ ಅಂತಂದ್ರೆ ಅವನಿಗೆ ಉಂಡಾಡಿಗುಂಡ ಅಂತ ಕರೀತಾರೆ. ಉಂಡಾಡಿಗೊಂಡ ಅಂತಂತಂದರೆ ಅವನು ಚಿಕ್ಕವನು, ಎಲ್ಲರಿಗಿಂತಲೂ ಚಿಕ್ಕವನು. ಹೀಗಾಗಿ ಅವನಿಗೆ ಉಂಡಾಡುಗೊಂಡ ಅಂತೇಳಿ ಕರೀತಾರೆ. ಕರೆದು ಅವರು ತಮ್ಮ ಮಕ್ಕಳನ್ನು ಪೋಷಣೆ ಮಾಡ್ತಾರೆ, ಬೆಳೆಸ್ತಾರೆ, ದೊಡ್ಡವರನ್ನಾಗಿಯೂ ಮಾಡ್ತಾರೆ. ಆದರೆ ಆ ಉಂಡಾಡುಗೊಂಡ ಪದ್ಮಗೊಂಡ ಅವನು ಏನೂ ಕೆಲಸವನ್ನು ಮಾಡೋದಿಲ್ಲ. ಉಣ್ಣೋದು ಮತ್ತು ತಿರುಗೋದು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಉಂಡಾಡುಗೊಂಡ ಅಂತೇಳಿ ಪದ್ಮಗೊಂಡನಿಗೆ ಕರೀತಾರೆ. ಹೀಗಿರುವಾಗ ಅವರಿಗೂ ಕೂಡ ಮದುವೆಯನ್ನು ಮಾಡ್ತಾರೆ. ಮಾಡಿ ಎಲ್ಲರೂ ಕೂಡ ಹೊಲಕ್ಕೆ ಹೋಗ್ತಾರೆ. ಹೋಗಿ ಮಾನ್ಯ ಹೊಲ ಅಂತ ಹೇಳಿರ್ತದೆ, ಅದು ಮಾನ್ಯದ ಹೊಲ. ಅಲ್ಲಿ ಮಾನ್ಯದ ಹೊಲದಲ್ಲಿ ಎಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಅವರು ಕೊಡಲಿ, ಕುಡುಗೋಲು, ಬಡಿಗೆಗಳನ್ನು ತೆಗೆದುಕೊಂಡು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಆಗ ಉಂಡಾಡುಗೊಂಡ ಮಾತ್ರ ಹೊಲಕ್ಕೆ ಹೋಗೋದಿಲ್ಲ, ಕೆಲಸವನ್ನು ಮಾಡೋದಿಲ್ಲ. ಆಗ ಉಳಿದ ಅವನ ಸಹೋದರರ ಹೆಂಡತಿಯರು ಜಗಳ ತೆಗಿತಾರೆ. ಜಗಳ ತೆಗೆದು, ಇಲ್ಲ ಅವನು ಮಾತ್ರ ಹಂಗೆ ಉಂಡಾಡ್ಕೊತ ಇರ್ತಾನೆ, ನಾವೆಲ್ಲ ಕೆಲಸ ಮಾಡೋದು, ನಾಳೆ ಅವು ಬರಲಿಲ್ಲ ಅಂತಂದ್ರೆ ನಾವು ಕೆಲಸ ಮಾಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಆಡಿದಾಗ ಅವರು ಬಂದು ತನ್ನ ತಾಯಿಗೆ ಹೇಳ್ತಾರೆ, ಇಲ್ಲ ಅವ್ವ ಮತ್ತು ನಮ್ಮ ಹೆಣ್ಣರು ಹಿಂಗೆ ಈ ಥರ ಏನಾಗತ್ತಾರೆ, ಅವನು ನಮ್ಮ ಜೊತೆ ಕಳಿಸು, ಅವ್ನು ನಮ್ಮ ಕೆಲಸ ಮಾಡಲಿ ಅಂತಂದಾಗ ತಾಯಿಗೆ ದುಃಖ ಆಗ್ತೈತಿ. ಉಂಡಾಡುಗೊಂಡ ಉಂಡ ಆಡ್ತಿದ್ದ, ಅವನಿಗೆ ನಾನು ಯಾವ ಕೆಲಸವನ್ನು ಹಚ್ಚಿಲ್ಲ, ಈಗ ಅವ್ರು ಕರೀತಾ ಇದ್ದಾರೆ ಅಂದ್ಬೇಕು. ವಿಧಿಯಿಲ್ಲದೆ ಅವಳು ಮಗನಿಗೆ ದುಃಖದಿಂದ ಹೇಳ್ತಾಳೆ, ಅಪ್ಪ ನಾಳೆ ನೀನು ಮಾನ್ಯದ ಹೊಲಕ್ಕೆ ಹೋಗು, ಅಲ್ಲಿ ಕಂಟಿಗಳನ್ನು ಕಡಿ, ಆ ಹೊಲವನ್ನು ಸಮತಟ್ಟಾಗಿ ಮಾಡು, ಅಲ್ಲಿ ಒಳ್ಳೆಯ ಬೆಳೆಯನ್ನು ತೆಗೆ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ, ಆಯಿತು ಅವ್ವ, ನಾನು ಕುಡುಗೋಲು ಕೊಡಲಿ, ಬಡಿಗೆಗಳನ್ನು ತೆಗೆದುಕೊಂಡು ಆ ಮಾನ್ಯದ ಹೊಲದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ. ಇನ್ನೂ ಸಾಕಷ್ಟಿದೆ. ಹೀಗೆ ಈ ಕುರುಬರ ಕುಲ ಹುಟ್ಟಿದ ಒಂದು ಇತಿಹಾಸ ಇದು. ಶಿವ ಪಾರ್ವತಿಯರ ಒಂದು ಅಮೃತದ ಹಾಲಿನಿಂದ ಹುಟ್ಟಿರ್ತಕ್ಕಂಥ ಒಂದು ಕುರುಬ ಕುಲ. ನಿಜಕ್ಕೂ ಕೂಡ ಕುರುಬ ಕುಲಕ್ಕೆ ಶಿವ ಪಾರ್ವತಿಯರೇ ತಾಯಿ ತಂದೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಕುರುಬ ಕುಲ ಹುಟ್ಟಿದ್ದು ಹೀಗೆ. ಇದನ್ನು ಯಾರೂ ಕೂಡ ಅಲ್ಲಿಗಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕುರುವಂಶವು ಕೂಡ ಅಂದ್ರೆ ಮಹಾಭಾರತದಲ್ಲಿ ಇರ್ತಕ್ಕಂಥದ್ದು ಕುರುವಂಶವು ಕೂಡ ಕುರುಬರ ಒಂದು ಕುಲ ಅಂತ ಹೇಳ್ತಾರೆ. ಹಾಗೂ ಕುರುಬರ ಕುಲದಲ್ಲಿ ಸಾಕಷ್ಟು ದೇವಾನುದೇವತೆಗಳು, ಮಹಾಪುರುಷರು, ದಾರ್ಶನಿಕರು ಆಗಿ ಹೋಗಿದ್ದಾರೆ. ಅವರಂತೆ ಕನಕದಾಸರು ಕೂಡ ಒಬ್ಬರು. ಆ ಕನಕದಾಸರ ವಿಚಾರವಾಗಿ ನಾಳೆ ನಾನು ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಹಾಗಿರುವಾಗ ಈ ಸಂಚಿಕೆ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ಎಲ್ಲರಿಗೂ ಕೂಡ ತಲುಪಿಸ್ರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.